ಈ ದೇವಸ್ಥಾನದಲ್ಲಿ ಸಿಗೋ ಪ್ರಸಾದ ಚಿಕನ್ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ನಾವು ಜೈ ಅಂತ ಬೆಂಗಳೂರಿಂದ ಕಣ್ಣೂರಿಗೆ ಹೋಗ್ತಾ ದಾರಿಯಲ್ಲಿ ನಾಗರಹೊಳೆ ಚೆಕ್ ಪೋಸ್ಟ್ ಅಲ್ಲಿ 2 ಆನೆಗಳು ಕಾಣಿಸ್ತು. ಅದನ್ನ ನೋಡ್ಕೊಂಡು ನಮ್ಮ ದಾರಿ ಸಾಗಿಸ್ತಾ ಸೀದಾ ಬಂದು ಸೇರಿದೆ ಕಣ್ಣೂರು. ಈ ದೇವಸ್ಥಾನಕ್ಕೆ ಹರಿದು ಬರುತ್ತಿರುವಂತ ಭಕ್ತಾದಿಗಳು ಮ್ಯಾಕ್ಸಿಮಮ್ ಬಂದು ನಮ್ಮ ಕರ್ನಾಟಕದಿಂದ ಬರ್ತಾ ಇರೋದು. ಹಾಗಾಗಿ ನೀವು ಈ ಒಂದು ದೇವಸ್ಥಾನದಲ್ಲಿ ಪ್ರತಿಯೊಂದು ಬೋರ್ಡ್ ನೀವು ನೋಡ್ಬೋದು, ಕನ್ನಡದಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೂ ಈ ಒಂದು ದೇವಸ್ಥಾನದಲ್ಲಿ ಪ್ರಸಿದ್ಧವಾದಂಥ ಒಂದು ಪೂಜೆ ಬಂದು ಶತ್ರು ಸಂಹಾರ ಪೂಜೆ. ನಮ್ಮ ಹುಡುಗಂಗಂತೂ ಶೆಕೆ ತಡ್ಕೊಳಕ್ಕಾಗಲಿಲ್ಲ. ಬಟ್ ನಾವು ಅದೇ ಇವಾಗ ಇಲ್ಲಿ ಟಿಕೆಟ್ ಮಾಡಿಸ್ಕೊಂಡು ಈ ಒಂದು ಟಿಕೆಟ್ನ ನಾವು ದೇವಸ್ಥಾನದ ಒಳಗಡೆ ತೊಗೊಂಡೋಗ್ಬೇಕು. ಸೊ ಗೂಗಲ್ ಪೇ ಆಪ್ಷನ್ ಕೂಡ ಇದೆ, ಇಲ್ಲಿ ಸ್ಕ್ಯಾನ್ ಮಾಡಿ ನೀವು ಗೂಗಲ್ ಪೇಯಿಂದನೂ ಪೇಮೆಂಟ್ ಮಾಡ್ಬೋದು. ನಮ್ಮ ಹುಡುಗನು ಟಿಕೆಟ್ ತೊಗೊಂಡು ನಾವು ಇವಾಗ ಹೊರಟಿದ್ದೆ ಸೀದಾ ದೇವಸ್ಥಾನದ ಒಳಗಡೆ ದರ್ಶನಕ್ಕಾಗಿ. ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ನೀವು ಶಾರ್ಟ್ಸು ಹಾಗೂ ಟಿ ಶರ್ಟ್ಸ್ ಎಲ್ಲ ಹಾಕೊಂಬರಂಗಿಲ್ಲ. ಸೊ ಇಲ್ಲಿ ಪಂಚೆ ಕಡ್ಡಾಯವಾಗಿ ಹಾಕಲೇಬೇಕು. ನಿಮ್ಮ ಹತ್ರ ಏನಾರು ಪಂಚೆ ಇಲ್ಲ ಅಂದರೆ ತಲೆ ಕೆಡಿಸ್ಕೊಂಬಿಡಿ, 10 ರೂಪಾಯಿ ರೆಂಟಿಗೆ ಸಿಗುತ್ತೆ ಪಂಚೆ. ಸೊ ಅದೇ ಪಂಚೆ ಹಾಕೊಂಡು ನಾವು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಈ ಒಂದು ದೇವಸ್ಥಾನ ಏನಕ್ಕೆ ತುಂಬ ಫೇಮಸ್ ಅಂತ ನೀವೇನಾದ್ರು ನನಗೆ ಕೇಳಿದ್ರೆ, ಈ ಒಂದು ದೇವಸ್ಥಾನದಲ್ಲಿ ನಡೆಯುವಂಥ ಶತ್ರು ಸಂಹಾರ ಪೂಜೆ ತುಂಬ ಶ್ರೇಷ್ಠವಾದಂಥ ಪೂಜೆ. ಹಾಗೂ ನಿಮ್ಮ ಮೇಲೆ ಯಾರು ವಾಮಾಚಾರ ಹಾಗೂ ಏನಾರು ಬ್ಲ್ಯಾಕ್ ಮ್ಯಾಜಿಕ್ ಏನಾರು ಮಾಡಿದ್ರೆ ಒಂದ್ಸತಿ ಬಂದು ಇಲ್ಲಿ ಶತ್ರು ಸಂಹಾರ ಪೂಜೆನ ನೀವು ಮಾಡಿಸಿದ್ರೆ ಅಲ್ಲಿಂದ ನಿಮ್ಮ ಗುಡ್ ಟೈಮ್ ಸ್ಟಾರ್ಟ್ ಆಯಿತು ಅಂತ ಅನ್ಕೊಳ್ಳಿ. ಸೊ ಈ ದೇವಸ್ಥಾನಕ್ಕೆ ನಾವು ಬೆಳಗ್ಗೆ 5 ಗಂಟೆಗೆ ದರ್ಶನಕ್ಕೆ ಬಂದಿದ್ರು ನಮಗೆ 9 ಗಂಟೆ ತನಕ ವೆಯ್ಟ್ ಮಾಡೋಂಥ ಪರಿಸ್ಥಿತಿ ಬಂದಿತ್ತು. ಏನಕ್ಕೆ ಅಂತ ಕೇಳಿದ್ರೆ 7:30ಯಿಂದ 9 ಗಂಟೆ ತನಕ ಸುಮಾರು 1.5 ಗಂಟೆ ಇಲ್ಲಿ ನಡೆಯುವಂಥ ಪೂಜೆ ಸಮಯದಲ್ಲಿ ಯಾವುದೇ ಒಂದು ಭಕ್ತರನ್ನ ಈ ದೇವಸ್ಥಾನದ ಒಳಗಡೆ ಬಿಡೋದಿಲ್ಲ. ಯಾಕಂದ್ರೆ ಅದೇ ಟೈಮಲ್ಲಿ ಶತ್ರು ಸಂಹಾರ ಪೂಜೆ ನಡೀತಾ ಇರುತ್ತೆ ದೇವಸ್ಥಾನದ ಒಳಗಡೆ. ಸೊ ಹಾಗಾಗಿ ಯಾವುದೇ ಭಕ್ತರನ್ನ ಒಳಗಡೆ ಬಿಡೋದಿಲ್ಲ. ಈ ದೇವಸ್ಥಾನಕ್ಕೆ ನಾವು ಬೆಳಗ್ಗೆ ಬಂದಾಗ ಕೇವಲ ಒಂದು 20 ಜನ ಇದ್ರು ಅಷ್ಟೇ. ಅದೇ ಒಂದು 1.5 ಅವರ್ ಆಗಿದ ತಕ್ಷಣ ನೋಡ್ಬೋದು ಸುಮಾರು 500ಕ್ಕಿಂತ ಹೆಚ್ಚು ಭಕ್ತಾದಿಗಳು ಬಂದಿದ್ರು ಇಲ್ಲಿ, ಇನ್ಕ್ಲೂಡಿಂಗ್ ಇಲ್ಲಿರುವಂಥ ದೇವಸ್ಥಾನದ ಪೂಜಾರಿ ಕೂಡ ಶಾಕ್ ಆಗ್ಬಿಟ್ರು. ಯಾಕೆ ಅಂತಂದ್ರೆ ಇವರಿಗೆ ಗೊತ್ತೇ ಇಲ್ಲ ಇಷ್ಟೊಂದು ಜನ ಹೆಂಗ್ ಬಂದ್ರು ಅಂತ. ಅವಾಗ ದೇವಸ್ಥಾನದ ಪೂಜಾರಿಗೆ ನಾನು ಹೇಳಿದೆ, ಇದು ಹೋದ ವಾರ ದರ್ಶನ್ ಅವ್ರು ಬಂದಿದ್ರು ಇಲ್ಲಿಗೆ. ಸೊ ಅದಾದ ನಂತರ ಇಲ್ಲಿ ಸುಮಾರು ಕನ್ನಡಿಗರು ಬರಕ್ ಸ್ಟಾರ್ಟ್ ಆದ್ರು ಅಂತ. ಸಂಜೆ 8 ಗಂಟೆ ನಂತರ ನಿಮಗೆ ಯಾರು ಕೂಡ ಈ ದೇವಸ್ಥಾನ ಸುತ್ತಮುತ್ತ ಕಾಣಿಸಲ್ಲ ಹಾಗೂ ಓಡಾಡಕ್ ಬಿಡೋದು ಇಲ್ಲ. ನಾನ್ ವೆಜ್ ನ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗಬಾರ್ದು ಅಂತಾರೆ. ಆಗಿದ್ರೆ ಇಲ್ಲಿ ದೇವಸ್ಥಾನದಲ್ಲಿ ನಿಮಗೆ ಸಿಗುವಂತ ಪ್ರಸಾದನೇ ಚಿಕನ್ ಹಾಗೂ ಹೆಸರು ಕಾಳಿನ ಪಲ್ಯ. ನಮಗೂ ತುಂಬಾ ಕುತೂಹಲ ಇತ್ತು. ಹಾಗಾಗಿ ನಾವು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಆಚ ಕಡೆ ಈ ಒಂದು ಕಟ್ಟೆ ಮೇಲೆ ಬಂದು ಕುತ್ಕೊಂಡಿದ ನಂತರ ತೆಗೆದು ನೋಡಿದ್ದೆ ನಾವು ಫಸ್ಟ್ ಪ್ರಸಾದ. ನಮಗೂ ಕೂಡ ತುಂಬಾ ಕುತೂಹಲ ಇತ್ತು ಇದು ಹೇಗಿರುತ್ತೆ ಅಂತ. ಬಟ್ ನಿಜಕ್ಕೂ ಹೇಳ್ತೀನಲ್ಲ ಸ್ನೇಹಿತರೆ, ಬೆಳಗ್ಗೆ ಪ್ರಸಾದ ತಿಂದಿದ್ದ ಟೇಸ್ಟ್ ನೆಕ್ಸ್ಟ್ ಲೆವೆಲ್. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದ್ರೆ ನೀವು ಇಲ್ಲಿ ಲಾಟ್ರಿ ಟಿಕೆಟ್ ತಗೊಂಡ್ರೆ ನಿಮಗೂ ಒಳ್ಳೆ ಲಾಟ್ರಿ ಹೊಡಿಬಹುದು ಅಂತ ಅನ್ಸುತ್ತೆ. ಪ್ರಸಾದ ತಿಂದಿದ ತಕ್ಷಣ ನಾವು ಇಲ್ಲಿಂದ ಎಕ್ಸಿಟ್ ಆಗಿ ಹೋಗಿದ್ದೆ ಬೆಂಗಳೂರಿಗೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಕೈ ಮುಗಿದ್ಕೊಂತ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀವಿ. ವಿಡಿಯೋ ಇಷ್ಟ ಆದಲ್ಲಿ ಈ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.